ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆ ಮಾತಿನಂತೆ ಪ್ರಕೃತಿಯ ಕೊಡುಗೆಯಾದ ವಿವಿಧ ಚಿಗುರುಗಳು, ಮಜ್ಜಿಗೆ ಸೇರಿಸಿ ತಯಾರಿಸುವ ತಂಬುಳಿಗಳು ರುಚಿಯನ್ನು ಹೊಂದಿದ್ದು ಆರೋಗ್ಯಕ್ಕೆ ಪೂರಕವಾದ ಹಲವಾರು ಉತ್ತಮ ಅಂಶಗಳನ್ನೊಳಗೊಂಡಿದೆ. ಇವುಗಳ ಸೇವನೆಯಿಂದ ಬಿಸಿಲ ಬೇಗೆಗೆ ದೇಹ ತಂಪಾಗುವುದರ ಜೊತೆಗೆ ಜೀರ್ಣಶಕ್ತಿಯು ವೃದ್ಧಿಸುವುದು. ಇವತ್ತಿನ ವಿಡಿಯೋದಲ್ಲಿ ನಾನು 2 ರೀತಿಯ ತಂಬಳಿಗಳನ್ನು ಮಾಡುವುದು ಹೇಗೆಂದು ತಿಳಿಸಿಕೊಡುತ್ತೇನೆ. ಇದರಲ್ಲಿ ಮೊದಲನೆಯದಾಗಿ ಗೇರು ಮರದ ಚಿಗುರಿನ ತಂಬುಳಿ. ಈ ಗೇರು ಮರದ ಚಿಗುರಿನ ತಂಬಳಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಗೇರು ಮರದ ಚಿಗುರೆಲೆಗಳು 8, ತೆಂಗಿನ ತುರಿ ಅರ್ಧ ಕಪ್, ಮಜ್ಜಿಗೆ 1 ಕಪ್, ಕೆಂಪು ಮೆಣಸು ಅಥವಾ ಕಾಳು ಮೆಣಸು ಸ್ವಲ್ಪ, ಜೀರಿಗೆ ಕಾಲು ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಈ ತಂಬುಳಿಯನ್ನು ತಯಾರಿಸುವುದು ಹೇಗೆಂದು ನೋಡುವ. ಚಿಗುರೆಲೆಯನ್ನು ಬೇಯಿಸಿ ಆರಿದ ನಂತರ ಅದರ ನೀರನ್ನು ತೆಗೆಯಬೇಕು. ತೆಗೆದು ತೆಂಗಿನ ತುರಿ, ಜೀರಿಗೆ, ಕಾಳುಮೆಣಸು, ಉಪ್ಪು ಹಾಕಿ ಚೆನ್ನಾಗಿ ರುಬ್ಬಬೇಕು. ರುಬ್ಬಿದ ಈ ಮಿಶ್ರಣಕ್ಕೆ ಮಜ್ಜಿಗೆಯನ್ನು ಸೇರಿಸಿ ತಂಬುಳಿಯ ಹದಕ್ಕೆ ತಯಾರಿಸಬೇಕು. ಗಮ್ ಎನ್ನುವ ಸಾಸಿವೆ ಒಗ್ಗರಣೆ ನೀಡಿ ಬಹಳ ರುಚಿಯಾದ ಈ ತಂಬುಳಿಯ ಸೇವನೆಯಿಂದ ಜೀರ್ಣಶಕ್ತಿ ವೃದ್ಧಿಸುವುದು. ಇನ್ನೊಂದು ರೀತಿಯ ತಂಬುಳಿ ನುಗ್ಗೆ ಹೂವಿನ ತಂಬುಳಿ. ನೀವೆಂದಾದರೂ ಸವಿದಿದ್ದೀರಾ ನುಗ್ಗೆ ಹೂವಿನ ತಂಬುಳಿ? ಈ ನುಗ್ಗೆ ಹೂವಿನ ತಂಬುಳಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ನುಗ್ಗೆ ಹೂವು ಅರ್ಧ ಕಪ್ಪು, ಕಾಳು ಮೆಣಸು 6ರಿಂದ 8, ತೆಂಗಿನ ತುರಿ ಅರ್ಧ ಕಪ್ಪು, ಜೀರಿಗೆ ಕಾಲು ಚಮಚ, ಮಜ್ಜಿಗೆ 1 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈ ನುಗ್ಗೆ ಹೂವಿನ ತಂಬುಳಿ ತಯಾರಿಸುವುದು ಹೇಗೆಂದು ನೋಡುವ. ಬಾಣಲೆಗೆ 2 ಚಮಚ ತುಪ್ಪ ಹಾಕಿ ನುಗ್ಗೆ ಹೂವನ್ನು ಚೆನ್ನಾಗಿ ಬಾಡಿಸಿಕೊಳ್ಳಬೇಕು. ಆರಿದ ನಂತರ ಇದಕ್ಕೆ ತೆಂಗಿನ ತುರಿ, ಜೀರಿಗೆ, ಕಾಳುಮೆಣಸು, ಉಪ್ಪು ಹಾಕಿ ಚೆನ್ನಾಗಿ ರುಬ್ಬಬೇಕು. ರುಬ್ಬಿದ ಈ ಮಿಶ್ರಣಕ್ಕೆ ಮಜ್ಜಿಗೆಯನ್ನು ಹದವಾಗಿ ಸೇರಿಸಿ ತಂಬುಳಿಯನ್ನು ತಯಾರಿಸಬೇಕು. ನಂತರ ಇದಕ್ಕೆ ತುಪ್ಪದಲ್ಲಿ ಇಂಗು ಒಗ್ಗರಣೆ ಸಿಡಿಸಿದರೆ ತಂಬುಳಿ ಸವಿಯಲು ಸಿದ್ಧ. ಈ ನುಗ್ಗೆ ಹೂವಿನ ತಂಬುಳಿಯಲ್ಲಿ ಅತ್ಯಧಿಕವಾಗಿ ಕಬ್ಬಿಣದ ಅಂಶ ಹೇರಳವಾಗಿರುವುದರಿಂದ ಈ ತಂಬುಳಿಯು ಆರೋಗ್ಯಕ್ಕೆ ಬಹಳ ಉತ್ತಮ. ಈ ತಂಬುಳಿ ತಯಾರಿಸಿ ಹೇಗಿದೆ ಎಂದು ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ನೀಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಬೆಂಬಲಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೋತ್ಸಾಹ ಸಿಕ್ಕಿದಂತೆ ಆಗುತ್ತದೆ. ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಇಲ್ಲಿಯವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.